ಹಂಗಾಗಿ ಹುಷಾರು. ನೋಡಿ, ಕಳೆದ ಏಪ್ರಿಲ್ ತಿಂಗಳಲ್ಲಿ ಒಂದೇ ಒಂದು ತೊಟ್ಟು ಮಳೆ ಬಿದ್ದಿಲ್ಲ. ವಾಡಿಕೆಯಂತೆ ನೋಡೋದಾದ್ರೆ ಸುಮಾರು ಒಂದು 62 ಮಿಲಿಮೀಟರ್ ಮಳೆ ಆಗ್ಬೋದು ಅಂತ ನಿರೀಕ್ಷೆ ಇತ್ತು. ಮೊದಲ ಬಾರಿಗೆ ಶೂನ್ಯ ಮಳೆ ನೋಡಿ, 4 ದಶಕದಲ್ಲೇ ಮೊದಲ ಬಾರಿಗೆ ಶೂನ್ಯ ಮಳೆ ದಾಖಲಾಗಿರೋದು ಏಪ್ರಿಲ್ನಲ್ಲಿ. ಹಾಗಾಗಿ ಇವತ್ತು ಮಳೆ ಬರ್ತಾ ಇರುವಂಥದ್ದು ದೊಡ್ಡ ಮಳೆನೋ ಸಣ್ಣ ಮಳೆನೋ ಅದೊಂದು ಸುದ್ದಿ ಆಗೋದಕ್ಕೆ, ಜನರಿಗೊಂದು ಖುಷಿ ಆಗೋದಕ್ಕೆ ಇದೇ ಕಾರಣ ನೋಡಿ. ಇನ್ನೇನು ಮಾರ್ಚಲ್ಲೂ ಏನು ಒಳ್ಳೆ ಮಳೆ ಆಗಿಲ್ಲ, ಏಪ್ರಿಲಲ್ಲಂತೂ ಒಂದು ಹನಿ ಮಳೆ ಬಿದ್ದಿಲ್ಲ, ವಿಪರೀತವಾದಂಥ ಟೆಂಪ್ರೇಚರ್ ಇತ್ತು. ಹೀಗಾಗಿ ಇವತ್ತು ಸುರಿತಾ ಇರುವಂತಹ ಮಳೆ ಇದೆಯಲ್ಲ, ಇದು ಸಹಜವಾಗಿ ಜನರಲ್ಲಿ ಒಂದು ಖುಷಿ ತರಿಸಿದೆ. ಆ ಕಾರಣಕ್ಕಾಗಿಯೇ ಹೇಳಿದ್ದು, ಈ ಮರಗಳಡಿ ಎಲ್ಲ ನಿಲ್ಲಕ್ಕೆ ಹೋಗ್ಬೇಡಿ. ವೆಹಿಕಲ್ನವರು ಯಾವುದೋ 2 ವೀಲರ್ಸ್ಗಳೆಲ್ಲ ಮಳೆ ಬಂತು ಅಂತ ಹೇಳ್ಕೊಂಡು ಮರದಡಿ ಎಲ್ಲ ಹಾಕೊಳ್ತಿರಲ್ಲ, ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಒಂದು. ಎರಡನೇದಾಗಿ ನಾನು ಆಗ್ತಾನೆ ಹೇಳಿದಾಗೆ ಸ್ಕಿಡ್ ಆಗೋದು. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಾರ್ ಬೀಳೋದು ಈ ಥರದೆಲ್ಲ ತೀರಾ ಹೆಚ್ಚಾಗ್ತಾ ಇದೆ, ಕಾಂಕ್ರೀಟ್ ರೋಡ್ಗಳಾಗಿರೋ ಕಾರಣದಿಂದಾಗಿ. ಹಾಗಾಗಿ ಮಳೆ ಬಂದು ಸ್ವಲ್ಪ ರಸ್ತೆ ಎಲ್ಲ ಸ್ವಚ್ಛ ಆಗ್ತಿರ್ತಿತ್ತು, ಈ ಸಲ ಹಂಗಾಗಿಲ್ಲ. ಹಾಗಾಗಿ ಆಯಿಲ್ ಸೋರಿರೋದು ಮತ್ತೊಂದು ಕಡೆ ಇದೆಲ್ಲ ಭಾಳ ಕಡೆ ಆಗ್ತಾ ಇದೆ. ಬೆಂಗಳೂರು ಅಂತಲ್ಲ, ಬೇರೆ ಬೇರೆ ಕಡೆ ಮಳೆಯಲ್ಲಿ ಸುರಿತಾ ಇದ್ದು ಹಂಗೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ 2 ವೀಲರ್ನವರು ಭಾಳ ಹುಷಾರಾಗಿ ಹೋಗಿ. ಮೂರನೇದಾಗಿ ಅಲ್ಲಲ್ಲಿ ಗುಂಡಿಗಳು ಈಗಲೂ ಕೂಡ ಇದೆ, ಮಳೆ ನೀರು ತುಂಬಿಕೊಂಡಿರುತ್ತೆ. ಯಾವುದೋ ಹೊಸ ಮಳೆ ಅಂದರೆ ವರ್ಷದ ಮೊದಲನೇ ಮಳೆ ಅಂತೇಳಿ ಖುಷಿಲಿ ಏನಾದರೂ ಹೋಗಿ ಗುಂಡಿ ಹಾರಿಸ್ಬಿಟ್ಟಿರ ಸಮಸ್ಯೆ ಆಗುತ್ತೆ. 4ನೇದು ಅಂಡರ್ ಪಾಸ್ ಬಳಿ ಎಲ್ಲ ನಿಲ್ಲಕ್ಕೆ ಹೋಗಬೇಡಿ. ಯಾಕಂದರೆ ಮೊನ್ನೆ ತಾನೇ KR ಸರ್ಕಲ್ ಹತ್ರ ಅಂಡರ್ ಪಾಸ್ ಮೇಲೆ ನಾನು ಆಗ್ತಾನೆ ಆಂಧ್ರದವರೆಲ್ಲ ಮುಳುಗಿ ಸತ್ತೋಗ್ಬಿಟ್ರು ನಮ್ಮ ಬೆಂಗಳೂರಿನಲ್ಲೇ. ಆ ಥರದೊಂದು ದುರ್ಘಟನೆ ಆಗಿತ್ತು. ಹಾಗಾಗಿ 4ನೇದಾಗಿ ಅಂಡರ್ ಪಾಸ್ ಹತ್ರನೂ ಕೂಡ ಜಾಸ್ತಿ ಅಲ್ಲೆಲ್ಲ ನಿಲ್ಲೋಕ್ಕೆ ಹೋಗಬೇಡಿ. ಸೊ ಇದು ಒಂದು ಕಡೆ ಮಳೆ ಬರ್ತಾ ಇದೆ ಅನ್ನುವಂಥದ್ದು ಖುಷಿ. ಎರಡನೇದಾಗಿ ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಪಾಲಿಸಬೇಕಾದಂಥ ಮುನ್ನೆಚ್ಚರಿಕೆಗಳು. ಆಮೇಲೆ ಈ ಮಳೆ ನೀರು ಕೊಯ್ಲೆಲ್ಲ ಸಹಜವಾಗೆಲ್ಲ ಮಾಡಿಸಿರ್ತೀರ. 2 ಫ್ಲೋರು 3 ಫ್ಲೋರ್ ಇರುವಂಥ ಮನೆಗಳಿಗೆಲ್ಲ ಮಳೆ ನೀರು ಕೊಯ್ಲು ಮಾಡಿಲ್ಲ ಅಂತಂದರೆ BWSSB ಕೂಡ ಡಬಲ್ ಹಾಕುತ್ತೆ ಏನು ವಾಟರ್ ಚಾರ್ಜು. ಸೊ ಹಾಗಾಗಿ ಭಾಳ ಕಡೆ ಎಲ್ಲ ಮಾಡಿಸಿದ್ರೆ, ಬಟ್ ಏನು ಅಂತ ಅಂದರೆ ಈ ಕನೆಕ್ಷನ್ ಎಲ್ಲ ಭಾಳ ತಪ್ಪೋಗ್ಬಿಟ್ಟಿರುತ್ತೆ. ಈ ಪೈಪ್ಗಳು ಮತ್ತೊಂದು ಅದು ಬೋರ್ವೆಲ್ಗೆ ನೀರು ಹೋಗೋದಕ್ಕೆ ಏನು ವ್ಯವಸ್ಥೆ ಇರುತ್ತೆ, ಯಾಕಂದರೆ ಮಳೆ ಇಲ್ಲ, ಹಾಗಾಗಿ ಸರಿಯಾಗಿ ಮೇಂಟೆನೆನ್ಸ್ ಮಾಡಿರಲ್ಲ. ಸೊ ಈಗ ಮಳೆ ಆಗ್ತಾ ಇರೋವಂಥ ಕಾರಣಕ್ಕಾಗಿ ಅದನ್ನೆಲ್ಲ ಒಂಚೂರು ಮನೇಲಿರೋವಂಥವ್ರು ನೋಡ್ಕೊಳ್ಳಿ. ಸೊ ಬೋರ್ವೆಲ್ಗೆ ನೇರವಾಗಿ ಮಳೆ ನೀರು ಹೋದರೆ ಸ್ವಲ್ಪ ಅಂತರ್ಜಲದ ಮಟ್ಟ ಏರಿಕೆ ಆಗೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಅದೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಈ ಟೈಮ್ನಲ್ಲಿ. ಯಾಕಂತಂದರೆ ಗೊತ್ತಿಲ್ಲ, ಇವತ್ತಿನ ಮಳೆ ಬರೋಂಗಿದೆ, ಇನ್ಯಾವತ್ತು ಬರುತ್ತೋ ಮಳೆ ಗೊತ್ತಿಲ್ಲ, ಈಗ ಹೋದಂಥ ಮಳೆ. ಹಾಗಾಗಿ ಆದಷ್ಟು ಭೂಮಿಯ ದಾಹವನ್ನು ತಣಿಸಬೇಕಾದಂಥ ವ್ಯವಸ್ಥೆ ಕೂಡ ಆಗಬೇಕಾಗಿದೆ. ಕೇಳಿ ಬೆಂಗಳೂರು ಸಿಟಿ ಗಾರ್ಡನ್ ಸಿಟಿ ಅಂತಿದ್ರು, ಈ ಕಾಂಕ್ರೀಟ್ ಸಿಟಿ ಆಗಿ ಹೋಗಿದೆ. ಅಲ್ಲಲ್ಲಿ ಏನು ನೀರು ಇಂಗೋದಕ್ಕೆ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಬೆಂಗಳೂರಿನಲ್ಲಿ. ಹಾಗಾಗಿ ಇರೋವಂಥ ವ್ಯವಸ್ಥೆನೇ ಸ್ವಲ್ಪ ಅಚ್ಚುಕಟ್ಟಾಗಿ ನೋಡ್ಕೊಳ್ಬೇಕಿದೆ ಈಗ. ಆಮೇಲೆ ವಿಪರೀತವಾದಂಥ ಉಷ್ಣಾಂಶ ಈ ಬಾರಿ ನಾವು ನೋಡಿರುವಂಥದ್ದು. ನಿಮಗೆ ಭಾಳ ಮಂದಿಗೆ ಅನುಭವ ಬರುತ್ತೆ. ಬೆಳಗ್ಗೆ ಒಂದು 11 ಗಂಟೆ ಆಗ್ತಾ ಇದ್ದಂಗೆ ಮನೆಯಿಂದ ಹೊರಗೆ ಬರೋಂಗಿಲ್ಲ, ಕಚೇರಿಯಿಂದ ಹೊರಗೆ ಬರೋಂಗಿಲ್ಲ, ವೆಹಿಕಲಲ್ಲಿ ಓಡಾಡುವಂಥವ್ರು AC ಬಿಟ್ಟು ಇರದೆ ವೆಹಿಕಲಲ್ಲಿ ಕೂರಂಗಿಲ್ಲ. ಇನ್ನು 2 ವೀಲರ್ಸ್ ಅಂತೂ ಹೆಲ್ಮೆಟ್ ಹಾಕೊಂಡು ಹೋಗುವಂಥವ್ರು ಅವರ ಆ ಗೋಳು ದೇವರಿಗೆ ಪ್ರೀತಿ ಹಂಗಾಗಿ ಹೋಗ್ಬಿಟ್ಟಿತ್ತು. ಆ ಮಟ್ಟಿಗೆ ಟೆಂಪ್ರೇಚರ್ ಇತ್ತು. ಸಂಜೆ 5 ಗಂಟೆ ತನಕನೂ ಕೂಡ ಅಂಥ ಟೆಂಪ್ರೇಚರ್. ಸಂಜೆ ಎಲ್ಲ ಭಾಳ ಹಿಂದೆ ಸ್ವಲ್ಪ ತಂಪು ಗಾಳಿ ಆದರೂ ಬರ್ತಿತ್ತು. ಈ ಸಲ ಗಾಳಿ ಬೀಸಿದ್ರು ಅದು ಕೂಡ ಒಂದು ರೀತಿ ಬಿಸಿ ಗಾಳಿ ರೀತಿಯಾಗಿಯೇ ಅನುಭವ ಆಗ್ತಿತ್ತು. ರಾತ್ರಿ ಸಂದರ್ಭದಲ್ಲಿ ಬೀಸೋ ಗಾಳಿ ಕೂಡ, ಅಂದರೆ ಆ ಮಟ್ಟಿಗೆ ಟೆಂಪ್ರೇಚರ್ ಇತ್ತು. ಹಾಗಾಗಿ ಇದೆಲ್ಲ ಒಂದು ಎಚ್ಚರಿಕೆ ಗಂಟೆ ಕೂಡ. ಯಾಕಂತಂದರೆ ಬೆಂಗಳೂರಿನಲ್ಲೂ ಕೂಡ ಬರ್ತಾ ಕಾಡು ಪ್ರದೇಶ ಹೋಗಿ ಭಾಳ ಟೈಮ್ ಆಗಿದೆ ಬಿಡಿ. ಮರಗಳೇ ಕಡಿತಾ ಇರುವಂಥದ್ದನ್ನು ನಾವು ಭಾಳಷ್ಟು ನೋಡ್ತಾ ಇದ್ದೀವಿ. ಮರಗಳನ್ನು ಸರಿಯಾಗಿ ನಾವು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ಈಗ ಹೆಚ್ಚುತ್ತಾ ಇರುವಂಥ ಜನಸಂಖ್ಯೆಗೆ, ಅದಕ್ಕೆ ಜೊತೆಗೆ ಈಗ ಹೆಚ್ಚುತ್ತಾ ಇರುವಂಥ ಉಷ್ಣಾಂಶಕ್ಕೆ ತಕ್ಕದಾಗಿ, ಹಾಗಾಗಿ ಅದರದ್ದೆಲ್ಲ ಹೊಡೆತಗಳನ್ನು ನಾವೀಗ ತಿಂತಾ ಇದ್ದೀವಿ. ಹಾಗಾಗಿನೇ ಜನ ಕೂಡ ಭಾಳ ಬಸವಳಿದಿದ್ರು. ನಿಮಗೆ ಗೊತ್ತಿರಲಿ, ಮೊನ್ನೆ ಕಲಬುರಗಿಲಿ 46 ಡಿಗ್ರಿ ಉಷ್ಣಾಂಶ ದಾಖಲಾಗಿರುವಂಥದ್ದು, ಕಲಬುರಗಿಯ ಕಾಳಗಿ ಅನ್ನುವಂಥದ್ದು ಊರಲ್ಲಿ. ಬೆಂಗಳೂರಿನಲ್ಲೂ ಕೂಡ ನಿನ್ನೆ ಪೀಣ್ಯ ಬಳಿ ಇರುವಂಥ ಆ ಮಾಪನ ಏನಿದೆ ಅಲ್ಲಿ ಹತ್ತತ್ರ 39ಕ್ಕಿಂತ ಹೆಚ್ಚಿನ ಉಷ್ಣಾಂಶ ದಾಖಲಾಗಿದೆ. ಅಂದರೆ ಆಲ್ಮೋಸ್ಟ್ 40ಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಅಂದರೆ ಬೆಂಗಳೂರು ಈ ರೀತಿಯಂಥ ಟೆಂಪ್ರೇಚರ್ ನೋಡಿ ಭಾಳ ವರ್ಷಗಳಾಗಿತ್ತು. ಹಿಂದೆ ಎಲ್ಲ ಕೇಳ್ಪಡ್ತಾ ಇದ್ವಿ, ಆಗಾಗ ಏನೋ ಒಂದು ರೀತಿ ಈ ರೀತಿಯಾಗಿ ಟೆಂಪ್ರೇಚರ್ ಇತ್ತು ಅಂತೇಳಿ. ಕೆಲ ಸಂದರ್ಭದಲ್ಲಿ ದೇಶಕ್ಕೆ ಬರಗಾಲ ಬಂದಂಥ ಸಂದರ್ಭದಲ್ಲೆಲ್ಲ ಈ ಸಲನೂ ಕೂಡ ಅಂಥ ಟೆಂಪ್ರೇಚರ್ ಮತ್ತೆ ಪುನರಾವರ್ತನೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಬಟ್ ಈಗ ವಿಚಾರ ಅಂತ ಅಂದರೆ ಎಲ್ಲೆಂದರಲ್ಲಿ ಕಟ್ಟಡಗಳಿದೆ, ಜೊತೆಗೆ AC ಡಕ್ಗಳು, ಆಮೇಲೆ ಗ್ಲಾಸ್ ಬಿಲ್ಡಿಂಗ್ಗಳು, ಈ ಎಲ್ಲ ಕಾರಣಕ್ಕಾಗಿ ಉಷ್ಣಾಂಶ ಹೆಚ್ಚಾಗ್ತಾ ಇರೋದ್ರ ಹಾಗೆ ಆ ವಾತಾವರಣದ ಬಿಸಿ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇವತ್ತು ಬಂದಿರುವಂಥ ಮಳೆ ಜನರಿಗೆ ಖುಷಿ ತರಿಸಿದೆ.